ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ನ ಮೇಲೆ ನಿರಂತರವಾಗಿ ಬೆಂಕಿ ಮಳೆಯನ್ನು ಸುರಿಸ್ತಾ ಇದೆ. ಇರಾನ್ನ ಮೂಲೆ ಮೂಲೆಯಲ್ಲೂ ಇಸ್ರೇಲ್ನ ಯುದ್ಧ ವಿಮಾನಗಳು, ಕ್ಷಿಪಣಿಗಳು ಘರ್ಜಿಸ್ತಾ ಇವೆ. ಆದ್ರೆ ಯುದ್ಧದ ನಿಯಮದ ಪ್ರಕಾರ ಯಾವುದೇ ದೇಶ ಎಷ್ಟೇ ದೊಡ್ಡ ಯುದ್ಧ ಮಾಡುತ್ತಿದ್ರೂ ಕೂಡ ಒಂದು ಜಾಗವನ್ನ ಮಾತ್ರ ಯಾವತ್ತೂ ಕೂಡ ಟಾರ್ಗೆಟ್ ಮಾಡುವುದಿಲ್ಲ. ಅದೇ ಆ ದೇಶದ ರಾಜಧಾನಿಯಲ್ಲಿರುವಂತಹ ಡಿಪ್ಲೊಮ್ಯಾಟಿಕ್ ಏರಿಯಾ, ಅಂದ್ರೆ ರಾಯಭಾರಿ ಕಚೇರಿಗಳಿರುವಂತಹ ವಿಐಪಿ ಪ್ರವೇಶ. ಉದಾಹರಣೆಗೆ ನಮ್ಮ ಭಾರತದ ನವದೆಹಲಿಯಲ್ಲಿರುವಂತಹ ಚಾಣಕ್ಯಪುರಿ ಎನ್ನುವಂತಹ ಒಂದು ವಿಐಪಿ ಪ್ರದೇಶವಿದೆ. ಅಲ್ಲಿ ಅಮೆರಿಕ, ರಷ್ಯಾ ಸೇರಿದಂತೆ ಜಗತ್ತಿನ ಎಲ್ಲಾ ದೇಶಗಳ ರಾಯಭಾರಿ ಕಚೇರಿಗಳಿವೆ. ನಾಳೆ ಭಾರತದ ಮೇಲೆ ಯಾವುದೇ ದೇಶ ಯುದ್ಧ ಸಾರಿದ್ರೂ ಕೂಡ ಆ ದೇಶ ಎಂದಿಗೂ ಚಾಣಕ್ಯಪುರಿಯ ಮೇಲೆ ಬಾಂಬ್ ಹಾಕುವಂತಿಲ್ಲ. ಯಾಕಂದ್ರೆ ಅಲ್ಲಿ ಜಗತ್ತಿನ ಎಲ್ಲಾ ದೇಶಗಳ ಪ್ರತಿನಿಧಿಗಳಿರ್ತಾರೆ. ಅವರಿಗೆ ಪ್ರಾಣಾಪಾಯ ಉಂಟಾದ್ರೆ ಇಡೀ ಜಗತ್ತೇ ಆ ದೇಶದ ವಿರುದ್ಧ ತಿರುಗಿ ಬೀಳುತ್ತೆ ಎನ್ನುವ ಅಲಿಖಿತ ನಿಯಮವಿದೆ. ಆದ್ರೆ ಇಸ್ರೇಲ್ ಆ ನಿಯಮವನ್ನ ಬ್ರೇಕ್ ಮಾಡಿದ್ಯಾ? ಇರಾನ್ನ ರಾಜಧಾನಿ ಟೆಹರಾನ್ ನಲ್ಲಿರುವಂತಹ ರಾಯಭಾರಿ ಕಚೇರಿಗಳ ಪ್ರದೇಶದ ಮೇಲೆಯೇ ಇರಾನ್ ಭೀಕರ ಮಿಸೈಲ್ ದಾಳಿ ನಡೆಸಿದೆ. ಇಲ್ಲಿರುವ ಅತಿ ದೊಡ್ಡ ಟ್ವಿಸ್ಟ್ ಏನಂದ್ರೆ ಆ ಮಿಸೈಲ್ ಬಿದ್ದಿದ್ದು ಕರಾರುವಕ್ಕಾಗಿ ಪಾಕಿಸ್ತಾನದ ರಾಯಭಾರಿ ಕಚೇರಿಯ ಅಕ್ಕಪಕ್ಕದಲ್ಲೇ. ಮಿಸೈಲ್ ಅಪ್ಪಳಿಸಿದ ರಭಸಕ್ಕೆ ಪಾಕಿಸ್ತಾನದ ಅಧಿಕಾರಿಗಳು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ನಮ್ಮನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ಈ ಬಾಂಬ್ ಹಾಕಿದ್ಯಾ ಅನ್ನುವಂತಹ ಆತಂಕ ಪಾಕಿಸ್ತಾನಕ್ಕೆ ಶುರುವಾಗಿದೆ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ ಇಸ್ಲಾಮಾಬಾದ್ ನಿಂದ ಇಸ್ರೇಲ್ಗೆ ಒಂದು ಓಪನ್ ವಾರ್ನಿಂಗ್ ರವಾನೆಯಾಗಿದೆ. ನಮ್ಮನ್ನ ಕತಾರ್ ದೇಶ ಅಂತ ಅನ್ಕೊಳ್ಬೇಡಿ, ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಪಾಕಿಸ್ತಾನ ಗುಡುಗಿದೆ. ಅಷ್ಟಕ್ಕೂ ಇಸ್ರೇಲ್ ಮತ್ತು ಪಾಕಿಸ್ತಾನದ ನಡುವೆ ಶುರುವಾಗಿರುವಂತಹ ಈ ಹೊಸ ಕದನ ಎಂಥದ್ದು? ಮುಂದಿನ 10-15 ವರ್ಷಗಳಲ್ಲಿ ಇರಾನ್ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಮುಗಿಸಲು ಹಾಕಿರುವಂತಹ ಆ ಬೃಹತ್ ಮಾಸ್ಟರ್ ಪ್ಲಾನ್ ಆದ್ರೂ ಏನು? ಭಾರತದ ಜೊತೆ ಸೇರಿ ಇಸ್ರೇಲ್ ಪಾಕಿಸ್ತಾನದ ಭೂಪಟವನ್ನೇ ಬದಲಾಯಿಸುತ್ತಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಆಗಿರುವಂತಹ ವಿಡಿಯೋದಲ್ಲಿ ಜಗತ್ತಿನ ಯಾವುದೇ ಟಿವಿ ಚಾನೆಲ್ಗಳು ನಿಮಗೆ ವಿವರಿಸಿದಂತಹ ಈ ಇಸ್ರೇಲ್ ಪಾಕ್ ಭವಿಷ್ಯದ ಯುದ್ಧದ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಭಾರತದ ಶತ್ರು ಪಾಕಿಸ್ತಾನ ಅಮೆರಿಕ ಜೊತೆಗಿದೆ ಅನ್ನುವಂತಹ ಅಹಂಕಾರದಿಂದ ಇಸ್ರೇಲ್ ಅನ್ನ ಎದುರಾಕೊಳ್ತಾ ಇದ್ಯಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಇಸ್ರೇಲ್ ಪಾಕಿಸ್ತಾನವನ್ನ ಉಡಾಯಿಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಟೆಹರಾನ್ ನಲ್ಲಿ ಮಿಸೈಲ್ ಬಿದ್ದ ತಕ್ಷಣವೇ ಪಾಕಿಸ್ತಾನದ ಸರ್ಕಾರದ ಥಿಂಕ್ ಟ್ಯಾಂಕ್ ಒಂದು ಅಧಿಕೃತವಾಗಿ ಎಚ್ಚರಿಕೆಯನ್ನು ಬಿಡುಗಡೆ ಮಾಡಿದೆ. ಆ ಎಚ್ಚರಿಕೆಯಲ್ಲಿ ಬಳಸಲಾದ ಪದಗಳು ನಿಜಕ್ಕೂ ಕೂಡ ಅತ್ಯಂತ ಅಗ್ರೆಸಿವ್ ಆಗಿದ್ವು. ಇಸ್ರೇಲ್ ಒಂದು ವಿಚಾರವನ್ನ ನೆನ್ಪಿಟ್ಕೊಳ್ಬೇಕು. ಪಾಕಿಸ್ತಾನ ಅಂದ್ರೆ ಅದು ಕತಾರ್ ದೇಶವಲ್ಲ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಮ್ಮ ಪಾಕಿಸ್ತಾನಿ ರಾಯಭಾರಿಗಳಿಗೆ ಒಂದು ಸಣ್ಣ ಗೀರು ಬಿದ್ರೂ ಕೂಡ ನಾವು ಇಸ್ರೇಲ್ ಅನ್ನ ಸುಮ್ಮನೆ ಬಿಡೋದಿಲ್ಲ, ಭೀಕರವಾದ ತಿರುಗೇಟನ್ನ ನೀಡ್ತೀವಿ ಅಂತ ಪಾಕಿಸ್ತಾನ ವಾರ್ನಿಂಗ್ ಕೊಟ್ಟಿದೆ. ಇಲ್ಲಿ ಪಾಕಿಸ್ತಾನ ಕತಾರ್ ದೇಶದ ಹೆಸರನ್ನ ಯಾಕೆ ತಂತು ಗೊತ್ತಾ? ಇತ್ತೀಚೆಗಷ್ಟೇ ಇಸ್ರೇಲ್ ಕತಾರ್ನ ರಾಜಧಾನಿ ದೋಹಾದಲ್ಲಿ ಹೋಗಿ ತನ್ನ ಶತ್ರುಗಳ ಮೇಲೆ ಭೀಕರ ದಾಳಿಯನ್ನು ನಡೆಸಿತ್ತು. ಆದ್ರೆ ಕತಾರ್ ದೇಶ ಇಸ್ರೇಲ್ ವಿರುದ್ಧ ಒಂದು ಸಣ್ಣ ಆಕ್ಷನ್ ಅನ್ನು ಕೂಡ ತೆಗೆದುಕೊಳ್ಳದೆ ಮೌನವಾಗಿತ್ತು. ಕತಾರ್ನಂತೆ ನಾವು ಕೈಕಟ್ಟಿ ಕೂರುವವರಲ್ಲ, ನಾವು ಅಣ್ವಸ್ತ್ರ ಹೊಂದಿರುವಂತಹ ದೇಶ, ನಮಗೆ ತಿರುಗೇಟು ನೀಡಲು ಬರುತ್ತೆ ಅಂತ ಪಾಕಿಸ್ತಾನ ಪರೋಕ್ಷವಾಗಿ ಇಸ್ರೇಲ್ಗೆ ತನ್ನ ಅಹಂಕಾರವನ್ನ ಪ್ರದರ್ಶನ ಮಾಡಿದೆ. ಆದ್ರೆ ವಾಸ್ತವದಲ್ಲಿ ಪಾಕಿಸ್ತಾನಕ್ಕೆ ಇಸ್ರೇಲ್ ಅನ್ನ ಎದುರಾಕಿಕೊಳ್ಳುವ ತಾಕತ್ತಿದ್ಯಾ? 2026ರ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅಂದ್ರೆ ಜಾಗತಿಕ ಸೇನಾ ಶಕ್ತಿ ಸೂಚ್ಯಂಕ ವರದಿಯನ್ನು ನೋಡಿದ್ರೆ ನಿಮ್ಗೆ ಅಸಲಿ ಸತ್ಯ ಅರ್ಥವಾಗುತ್ತೆ. ಭಾರತ ಎಂದಿನಂತೆ ಜಗತ್ತಿನ ಬಲಿಷ್ಠ ಟಾಪ್ 4 ರಾಷ್ಟ್ರಗಳ ಪಟ್ಟಿಯಲ್ಲಿ ಭದ್ರವಾಗಿ ನೆಲೆಯೂರಿದೆ. ಪಾಕಿಸ್ತಾನ ಕತೆ ಅಕ್ಷರಶಃ ಅಧೋಗತಿಗೆ ಇಳಿದಿದೆ. ಒಂದ್ ಕಾಲದಲ್ಲಿ ಟಾಪ್ 10ರಲ್ಲಿ ಪಾಕಿಸ್ತಾನ ಕೂಡ ಇತ್ತು. ಆದ್ರೆ ಆಪರೇಷನ್ ಸಿಂಧೂರ್ ನಂತರ ದಿನಗಳಲ್ಲಿ ಪಾತಾಳಕ್ಕೆ ಕುಸಿದಿದೆ. ಈಗ ಅದು ಬ್ರೆಜಿಲ್ ದೇಶಕ್ಕಿಂತ ಹಿಂದಕ್ಕೆ ಅಂದ್ರೆ 14ನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನೊಂದು ಕಡೆ ಇಸ್ರೇಲ್ ಪ್ರತಿ ವರ್ಷ ತನ್ನ ಸೇನಾ ಬಲವನ್ನ ವೃದ್ಧಿಸಿಕೊಳ್ತಾನೆ ಇದೆ. ಒಂದ್ ವೇಳೆ ಇರಾನ್ ನಲ್ಲಿ ಇಸ್ರೇಲ್ ಯಶಸ್ವಿಯಾದ್ರೆ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಟಾಪ್ 10 ರಾಷ್ಟ್ರಗಳ ಪಟ್ಟಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಇದೆ. ಭೌಗೋಳಿಕವಾಗಿ ನೋಡೋದಾದ್ರೆ ಪಾಕಿಸ್ತಾನ ಮತ್ತು ಇಸ್ರೇಲ್ ನಡುವೆ ಸಾವಿರಾರು ಕಿಲೋಮೀಟರ್ ದೂರಗಳ ಅಂತರವಿದೆ. ಪಾಕಿಸ್ತಾನದ ಬಳಿ ಇರುವಂತಹ ಸಾಮಾನ್ಯ ಮಿಸೈಲ್ಗಳು ಇಸ್ರೇಲ್ ಅನ್ನ ತಲುಪುವುದು ಅಸಾಧ್ಯ. ಎನ್ನೋದ್ರ ವಾಯುಪಡೆಯ ಹೆಮ್ಮೆ F-16 ಫೈಟರ್ ಜೆಟ್ಗಳು. ಇವು ಅಮೆರಿಕದ ಕಂಟ್ರೋಲ್ ನಲ್ಲಿವೆ. ಇಸ್ರೇಲ್ ಮನಸ್ಸು ಮಾಡಿದ್ರೆ ಅಮೆರಿಕ ಮೂಲಕ ಒಂದೇ ಒಂದು ಫೋನ್ ಕಾಲ್ ನಲ್ಲಿ ಆ F-16 ಜೆಟ್ಗಳನ್ನ ಆಕಾಶಕ್ಕೆ ಹಾರದಂತೆ ಲಾಕ್ ಮಾಡಬಲ್ಲವು. ಆದ್ರೆ ಇಸ್ರೇಲ್ ಬಳಿ ಅತ್ಯಾಧುನಿಕ F-35ಗಳ ಬೃಹತ್ ಪಡಿಕೆ ಇದೆ. ಹೀಗಾಗಿ ನೇರ ಯುದ್ಧ ಬಂದ್ರೆ ಇಸ್ರೇಲ್ ಮುಂದೆ ಪಾಕಿಸ್ತಾನ ಒಂದು ದಿನವೂ ಕೂಡ ನಿಲ್ಲಲು ಸಾಧ್ಯವಿಲ್ಲ. ಜಾಗತಿಕ ತಜ್ಞರ ಲೆಕ್ಕಾಚಾರದ ಪ್ರಕಾರ ಇಸ್ರೇಲ್ನ ಅಂತಿಮ ಗುರಿ ಇರಾನ್ ಅಲ್ಲ. ಇರಾನ್ ಅನ್ನ ಮಣ್ಣು ಪಾಲು ಮಾಡಿದ ನಂತರ ಇಸ್ರೇಲ್ನ ಮುಂದಿನ ಅತಿ ದೊಡ್ಡ ಟಾರ್ಗೆಟ್ ಏಷ್ಯಾ ಖಂಡದ ಕ್ಯಾನ್ಸರ್ ಆಗಿರುವಂತಹ ಪಾಕಿಸ್ತಾನವೇ ಆಗಿದೆ. 2032-33ರ ಹೊತ್ತಿಗೆ ಇಸ್ರೇಲ್ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಕ್ಷಿಪಣಿ ಮತ್ತು ಅಣ್ವಸ್ತ್ರ ಕಾರ್ಯಕ್ರಮದ ವಿರುದ್ಧ ಬೃಹತ್ ಅಭಿಯಾನವನ್ನ ಶುರು ಮಾಡಲಿದೆ. ಇಸ್ಲಾಮಿಕ್ ರಾಷ್ಟ್ರವಾಗಿರುವಂತಹ ಪಾಕಿಸ್ತಾನದ ಕೈಯಲ್ಲಿರುವಂತಹ ಈ ಅಪಾಯಕಾರಿ ಅಣ್ವಸ್ತ್ರಗಳು ಜಗತ್ತಿಗೆ
ಶಾಂತಿಗೆ ಕಂಟಕ, ಉಗ್ರರ ಕೈ ಸೇರುವ ಸಾಧ್ಯತೆ ಇದೆ ಅಂತ ಜಗತ್ತಿನ ಮುಂದೆ ಸಾಬೀತು ಮಾಡಲಿದೆ. ಇದಾದ ನಂತರ 2035ರಿಂದ 2040 ನಡುವೆ ಇಂದು ಇರಾನ್ ಮೇಲೆ ನಡೀತಾ ಇದೆಯಲ್ಲ, ನಾಳೆ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯ ಮೇಲೂ ಕೂಡ ಇಸ್ರೇಲ್ನ ಡ್ರೋನ್ಗಳು ಮತ್ತು ಕ್ಷಿಪಣಿಗಳು ಅಪ್ಪಳಿಸುತ್ತವೆ. ಪಾಕಿಸ್ತಾನದ ಸೇನಾ ನೆಲೆಗಳು, ಏರ್ಬೇಸ್ಗಳು ಮತ್ತು ಅವರ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ನಂತಹ ನಾಯಕರು ಕುಳಿತುಕೊಳ್ಳುವ ಬಂಕರ್ಗಳನ್ನು ಕೂಡ ಇಸ್ರೇಲ್ ಅತ್ಯಂತ ಕರಾರುವಕ್ಕಾಗಿ ಧ್ವಂಸ ಮಾಡಲಿವೆ. ಅಮೆರಿಕ ಎಷ್ಟೇ ಅಡ್ಡಿಪಡಿಸಿದರೂ ಕೂಡ ಇಸ್ರೇಲ್ ತನ್ನ ದೇಶದ ಭದ್ರತೆಯ ವಿಚಾರದಲ್ಲಿ ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಇಸ್ರೇಲ್ನ ಈ ಮಾಸ್ಟರ್ ಪ್ಲಾನ್ ಬಗ್ಗೆ ಕೇವಲ ನಾವು ಮಾತ್ರವಲ್ಲ, ಸ್ವತಃ ಪಾಕಿಸ್ತಾನದ ನಾಯಕರಿಗೂ ಕೂಡ ಸ್ಪಷ್ಟವಾಗಿ ಅರಿವಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಈ ಹಿಂದೆ ಒಮ್ಮೆ ಫೇಕ್ ನ್ಯೂಸ್ ಅನ್ನ ಓದಿ ಇಸ್ರೇಲ್ಗೆ ಅಣ್ವಸ್ತ್ರ ದಾಳಿಯ ಬೆದರಿಕೆಯನ್ನ ನಗೆಪಾಟಳಿಗೀಡಾಗಿದ್ದನ್ನ ನೀವು ನೆನಪಿಸಿಕೊಳ್ಳಬಹುದು. ಇದೇ ಸಚಿವ ಇತ್ತೀಚೆಗೆ ಒಂದು ಆಘಾತಕಾರಿಯ ಹೇಳಿಕೆಯನ್ನು ನೀಡಿದ್ದಾರೆ. ಇಸ್ರೇಲ್ನ ಅಂತಿಮ ಗುರಿ ಏನಂದ್ರೆ ನಮ್ಮ ಪಾಕಿಸ್ತಾನವನ್ನ ಮಿಲಿಟರಿ ಮುಖಾಂತರ ಸಂಪೂರ್ಣವಾಗಿ ನಾಶ ಮಾಡೋದು, ನಮ್ಮನ್ನ ಎಲ್ಲಾ ಕಡೆಯಿಂದಲೂ ಕೂಡ ಸುತ್ತುವರಿದು ನಮ್ಮನ್ನ ಒಂದು ವೆಸಲ್ ಸ್ಟೇಟ್ ಅಂದ್ರೆ ಗುಲಾಮ ರಾಷ್ಟ್ರವನ್ನಾಗಿ ಮಾಡುವುದು. ಅದಕ್ಕಾಗಿ ಇಸ್ರೇಲ್ ಭಾರತದ ಸೇನಾ ಬಲವನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸುತ್ತೆ. ಮುಂದಿನ ಒಂದು ದಶಕದಲ್ಲಿ ಪಾಕಿಸ್ತಾನದ ಅತಿ ದೊಡ್ಡ ಭೂಭಾಗವನ್ನ ಹೊಡೆದು ಭಾರತದ ಜೊತೆ ವಿಲೀನ ಮಾಡುವಂತಹ ಬೃಹತ್ ಪ್ಲಾನ್ ಇಸ್ರೇಲ್ ಬಳಿ ಇದೆ. ಹೀಗಂತ ಖವಾಜಾ ಆಸಿಫ್ ಅವರು ತಮ್ಮ ಭಯವನ್ನ ಹೊರಹಾಕಿದ್ದಾರೆ. ಹೌದು, ಪಾಕಿಸ್ತಾನದ ಸಚಿವನ ಈ ಮಾತುಗಳಲ್ಲಿ 100% ಸತ್ಯವಿದೆ. ಇಸ್ರೇಲ್ ಭಾರತ ರಕ್ಷಣಾ ಪಾಲುದಾರಿಕೆ ದಿನದಿಂದ ದಿನಕ್ಕೆ ಬಲವಾಗ್ತಾ ಇದೆ. ಇಸ್ರೇಲ್ನ ತಂತ್ರಜ್ಞಾನ ಮತ್ತು ಭಾರತದ ಶಕ್ತಿ ಒಂದಾದ್ರೆ ಪಾಕಿಸ್ತಾನದ ನಕ್ಷೆ ಬದಲಾಗುವುದು ಕೇವಲ ಸಮಯದ ಪ್ರಶ್ನೆ ಅಷ್ಟೇ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಂದು ಇರಾನ್ ನಲ್ಲಿ ನಡೀತಾ ಇರುವ ಘಟನೆಗಳು ಕೇವಲ ಟ್ರೈಲರ್ ಮಾತ್ರ. 2030 ನಂತರ ಜಗತ್ತು ಇಸ್ರೇಲ್ ವರ್ಸಸ್ ಪಾಕಿಸ್ತಾನ ಎನ್ನುವ ಒಂದು ಹೊಸ ಮತ್ತು ಭೀಕರವಾದ ವೈರತ್ವಕ್ಕೆ ಸಾಕ್ಷಿಯಾಗುತ್ತೆ. ಇರಾನ್ನ ಮಿಸೈಲ್ ಗಳಿಗೆ ಬಗ್ಗದಂತಹ ಇಸ್ರೇಲ್ ಪಾಕಿಸ್ತಾನದ ಪೊಳ್ಳು ಬೆದರಿಕೆಗಳಿಗೆ ಕವಡೆ ಕಾಸಿನ ಬೆಲೆಯನ್ನು ಕೊಡೋದಿಲ್ಲ. ತನ್ನ ಭವಿಷ್ಯದ ವಿನಾಶವನ್ನ ಕಣ್ಣಾರೆ ಕಾಣ್ತಾ ಇರುವಂತಹ ಪಾಕಿಸ್ತಾನ ಇದೀಗ ಹತಾಶೆಯಿಂದ ಏನೇನೋ ಹೇಳಿಕೆಯನ್ನು ನೀಡ್ತಾ ಇದೆ. ನಿಮ್ಗೇನನ್ಸುತ್ತೆ? ಇರಾನ್ ನಂತರ ಇಸ್ರೇಲ್ನ ಮುಂದಿನ ಟಾರ್ಗೆಟ್ ಪಾಕಿಸ್ತಾನವೇ ಆಗಿರುತ್ತೆ ಎನ್ನುವಂತಹ ಈ ಜಾಗತಿಕ ಲೆಕ್ಕಾಚಾರ ನಿಜವಾಗುತ್ತಾ? ಇಸ್ರೇಲ್ನ ಸಹಾಯದಿಂದ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಸೇರಿದಂತೆ ಪಾಕಿಸ್ತಾನದ ಭೂಭಾಗವನ್ನ ಭಾರತ ಮುಂದಿನ 10 ವರ್ಷಗಳಲ್ಲಿ ವಶಪಡಿಸಿಕೊಳ್ಳುತ್ತೆ ಅಂತ ನಿಮ್ಗನ್ಸುತ್ತಾ? ಪಾಕಿಸ್ತಾನ ಇಸ್ರೇಲ್ಗೆ ಕೊಟ್ಟಿರುವಂತಹ ಈ ಓಪನ್ ವಾರ್ನಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಲಾಜಿಕಲ್ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಭವಿಷ್ಯದ ಜಾಗತಿಕ ರಾಜಕಾರಣದ ಈ ಅತಿ ದೊಡ್ಡ ಡೆವಲಪ್ಮೆಂಟ್ ಅನ್ನ ಬಯಲು ಮಾಡುವಂತಹ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ರಾಜಕಾರಣ, ಆಂತರಿಕ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆಗಿರುವಂತಹ ರಿಪೋರ್ಟ್ ಗಳಿಗಾಗಿ ನಮ್ಮ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.